ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2026ರ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 2ರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬಿಡಿಸ್ತೀವಿ. ಮೊದಲನೇ ಮುಖ್ಯ ಪ್ರಶ್ನೆ. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ, ರೋಧಶೀಲತೆಯ SI ಏಕಮಾನವು? ಆಪ್ಷನ್ ಎ ಓಮ್ ಮೀಟರ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಮಸೂರದ ಪ್ರಧಾನ ಸಂಗಮ ಮತ್ತು ದುಃಖೇಂದ್ರ ನಡುವಿನ ದೂರವು ಸಂಗಮ ದೂರ ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ. ಮೂರನೇ ಪ್ರಶ್ನೆ ಇದಾಗಿದೆ. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಬರೀಬೇಕು. ನಾಲ್ಕನೆಯದು, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವನ್ನು ತಿಳಿಸಿ. ಇಲ್ಲಿ ಮಂಡಲದಲ್ಲಿ ಅತಿಯಾದ ವಿದ್ಯುತ್ ಪ್ರವಾಹ ಹರಿದಾಗ ಅದರ ತಂತಿ ಕರಗಿ ಮಂಡಲವನ್ನು ತುಂಡರಿಸುತ್ತದೆ. ಇದರಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ಮೂರನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ 2 ಅಂಕದ 3 ಪ್ರಶ್ನೆಗಳಿರುತ್ತೆ. ಐದನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕದ ಸುರುಳಿಯಿಂದ ಉಂಟಾಗುವ ಕಾಂತ ಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದರೆ, ಮೊದಲನೇದು ಸುರುಳಿಯ ಸುತ್ತುಗಳ ಸಂಖ್ಯೆನ ಹೆಚ್ಚಿಸುವುದು. ಎರಡನೇದಾಗಿ ಸುರುಳಿಯಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು. ಆರನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ವಿದ್ಯುತ್ ಮಂಡಲದಲ್ಲಿನ ಒಟ್ಟು ರೋಧ 4 ಓಮ್ ಆದರೆ X ರೋಧಕದ ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮಕ್ಕಳಲ್ಲಿ ಗಮನಿಸಿ, ಇಲ್ಲೊಂದು ರೋಧಕ ಇದೆ, ಇಲ್ಲೊಂದು ರೋಧಕ ಇದೆ. ಇವು ಎರಡನ್ನು ನಾವು ಸಮಾಂತರವಾಗಿ ಜೋಡಿಸಲಾಗಿದೆ. ಹಾಗಾಗಿ ಮೊದಲು ಇವೆರಡರ ರೋಧವನ್ನು ಕಂಡುಹಿಡಿದು ನಂತರದಲ್ಲಿ ಸರಣಿ ಜೋಡಣೆಯಲ್ಲಿರ್ತಕ್ಕಂಥ ರೋಧವನ್ನು ಕಂಡುಹಿಡಿಯೋಣ. ಸಮಾಂತರ ಜೋಡಣೆಯ ರೋಧ, ಅದಕ್ಕೆ ಒಂದು ಸೂತ್ರ ಇದೆ. 1/Rp = 1/R1 + 1/R2. ಇಲ್ಲಿ ನಾವು ಇದನ್ನು R1 ಇದನ್ನು R2 ಅಂತ ತಗೊಳ್ಳೋಣ. ಇಲ್ಲಿ R1 ಇದ್ದಲ್ಲಿ 6, R2 ಇದ್ದಲ್ಲಿ 3 ಅಂತ ತುಂಬಿಕೊಳ್ಳೋಣ. ಇದು 2 6 ಮತ್ತು 3 ಲಾಸ 6 ಆಗುತ್ತೆ. ಅಂಶದಲ್ಲಿ 1 + 2 = 3/6. ಇಲ್ಲಿ 3 1 3 2 ಆಗುತ್ತೆ. ಇಲ್ಲಿ 1/2 ಉಳಿಯುತ್ತೆ. ಹಾಗಾಗಿ Rp = 2 ಓಮ್ ಆಗಿರುತ್ತೆ. ನೆಕ್ಸ್ಟ್ ಒಟ್ಟು ರೋಧ ಏನಾಗಿರುತ್ತಪ್ಪ ಅಂದ್ರೆ, ಈ ಸರ್ಕ್ಯೂಟ್ ಅಲ್ಲಿ ಸಮಾಂತರ ಜೋಡಣೆಯಲ್ಲಿನ ರೋಧ ಪ್ಲಸ್ ಸರಣಿ ಜೋಡಣೆಯಲ್ಲಿನ ರೋಧ. ಇಲ್ಲಿ ಒಟ್ಟು ರೋಧವನ್ನು ಕೊಟ್ಟಿದ್ದಾರೆ 4 ಓಮ್ ಅಂತ ಇದೆ. ಇಲ್ಲಿ 4 ಓಮ್ ಅಂತ ಬರ್ಕೊಳ್ಳೋಣ. = ಸಮಾಂತರ ಜೋಡಣೆಯಲ್ಲಿನ ರೋಧ 2 ಓಮ್ ಕಂಡುಹಿಡಿದ್ವಿ, ಅದನ್ನು ಬರ್ಕೊಳ್ಳೋಣ. ಸರಣಿ ಜೋಡಣೆಯಲ್ಲಿನ ರೋಧ X ಅಂತ ಅದನ್ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ 2 ಓಮ್ ಅನ್ನ ಎಡಕ್ಕೆ ತೆಗೆದುಕೊಂಡ್ಬಂದ್ರೆ 4 ಓಮ್ - 2 ಓಮ್ ಆಗುತ್ತೆ, = X. ಇಲ್ಲಿ 4ರಲ್ಲಿ 2 ಕಳೆದ್ರೆ 2 ಓಮ್ ಉಳಿಯುತ್ತೆ. ಹಾಗಾಗಿ ಇಲ್ಲಿ ಈ ರೋಧದ ಬೆಲೆ ಎಷ್ಟಪ್ಪ ಅಂತಂದ್ರೆ 2 ಓಮ್ ಆಗುತ್ತೆ. ಇದು 2 ಓಮ್ ಆಗುತ್ತೆ. ಏಳನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಗಮನಿಸಿ, ಇಲ್ಲಿ ಪಟ್ಟಕ ಇದೆ, ಇಲ್ಲೊಂದು ಹಸಿರು ಬಣ್ಣದ ಪಾರದರ್ಶಕ ಗಾಜು ಇದೆ. ಈ ಹಸಿರು ಬಣ್ಣದ ಗಾಜಿನ ಮೂಲಕ ಒಂದು ಬಿಳಿ ಬಣ್ಣ ಹೋಗ್ತಾ ಇದೆ ಅಂತ ಕೇಳಿದ್ದಾರೆ, ಹೋಗ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಪಟ್ಟಕದ ಮೂಲಕ ಹಾದು ಹೋದ ನಂತರ ಬಿ ಕಿರಣ ಇದೆ. ಇಲ್ಲಿ ಕಿರಣ ಎ, ಕಿರಣ ಬಿ ಅಂತ ತೋರಿಸಿದ್ದಾರೆ. ಕೆಳಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಎ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಯಾವುದು ಅಂತ. ಎ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಹಸಿರಾಗಿರುತ್ತೆ. ಅದೇ ರೀತಿ ಬಿ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣವನ್ನು ಊಹಿಸಿ ಅಂತ ಕೇಳಿದರೆ, ಇಲ್ಲಿ ಬಿ ಅಂತ ಸೂಚಿಸಿರಲ್ಲ, ಇದು ಕೂಡ ಹಸಿರಾಗಿರುತ್ತೆ. ಜೊತೆಗೆ ಇದು ಕೂಡ ಹಸಿರು ಬಣ್ಣದ್ದು ಆಗಿರುತ್ತೆ. ಏಕೆಂದ್ರೆ ಹಸಿರು ಗಾಜಿನ ಪಟ್ಟಿಯು
ಬಿಳಿ ಬೆಳಕಿನಲ್ಲಿರುವ ಹಸಿರು ಬಣ್ಣವನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲಿಕ್ಕೆ ಬಿಡುತ್ತೆ, ಉಳಿದ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಕಿರಣ ಎ ಹಸಿರು ಬಣ್ಣದ್ದಾಗಿರುತ್ತೆ. ನೆಕ್ಸ್ಟು ಈ ಹಸಿರು ಬಣ್ಣ ಪಟ್ಟಕದ ಮೂಲಕ ಹಾದು ಹೋದಾಗ ಅದು ವಕ್ರೀಭವನಗೊಳ್ಳುತ್ತದೆ, ಆದರೆ ಅದು ವಿಭಜನೆಯಾಗುವುದಿಲ್ಲ ಅಂತ ಬರೀಬೇಕು. 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ ಇದಾಗಿರುತ್ತೆ. ಒಂದು ವಸ್ತುವನ್ನು ಪಿ ನ ಮಸೂರದ ಮುಂದೆ ಎಫ್ ನಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಹೇಳಿದ್ರೆ ನೀವು ಚಿತ್ರವನ್ನು ಹಾಕಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಪಿ ನ ಮಸೂರದ ಮುಂದೆ F1 ನಲ್ಲಿ ಅಂದ್ರೆ ಇಲ್ಲಿ ನಾವು ವಸ್ತುವನ್ನು ಇಟ್ಟಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ರೇಖಾಚಿತ್ರ ಸಿಗುತ್ತೆ ನಮಗೆ. ಇದರ ಲಕ್ಷಣಗಳೇನಪ್ಪಾ ಅಂತಂದ್ರೆ ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತಪ್ಪ ಅಂದ್ರೆ ಅನಂತ ದೂರದಲ್ಲಿ ಇರುತ್ತೆ. ಇದು ನೆಕ್ಸ್ಟ್ ಹೋಗ್ತಾ ಇರುತ್ತೆ ಮುಂದೆಗೆ, ಇದು ಅನಂತ ದೂರದಲ್ಲಿ ಇರುತ್ತೆ. ಜೊತೆಗೆ ಅದರ ಗಾತ್ರ ಎಷ್ಟಿರುತ್ತಪ್ಪ ಅಂದ್ರೆ ವಸ್ತುವಿಗಿಂತ ಅತ್ಯಂತ ದೊಡ್ಡದಾಗಿರುತ್ತೆ. 9ನೇ ಪ್ರಶ್ನೆ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಎಂದರೇನು? ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು? ಸಮೀಪ ದೃಷ್ಟಿಯ ಪರಿಹಾರಕ್ಕೆ ಬಳಸುವ ಮಸೂರದ ವಿಧವನ್ನು ಹೆಸರಿಸಿರಿ ಅಂತ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿರುವ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿ ಎಂದು ಕರೆಯುತ್ತಾರೆ. ಸಮೀಪ ದೃಷ್ಟಿ ಉಂಟಾಗಲಿಕ್ಕೆ ಕಾರಣಗಳು: ಮೊದಲನೇದು ಕಣ್ಣಿನ ಗುಡ್ಡೆ ಉದ್ದವಾಗುವುದು, ಎರಡನೇದು ಮಸೂರದ ವಕ್ರತೆ ಹೆಚ್ಚುವುದು. ನೆಕ್ಸ್ಟ್ ಇದಕ್ಕೆ ಪರಿಹಾರಕ್ಕೆ ಬಳಸ್ತಕ್ಕಂಥ ಮಸೂರ ಯಾವ್ದಾಗಿರುತ್ತೆ ಅಂದ್ರೆ ನಿಮ್ನ ಮಸೂರ ಆಗಿರುತ್ತೆ. ಸಮೀಪ ದೃಷ್ಟಿಯ ಪರಿಹಾರಕ್ಕೆ ನಿಮ್ನ ಮಸೂರವನ್ನ ಬಳಸ್ತಾರೆ. ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಂದ್ರೆ 9ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂತ ಪ್ರಶ್ನೆ. ಟಿಂಡಾಲ್ ಪರಿಣಾಮ ಎಂದರೇನು? ಚದುರಿಸುವ ಕಣಗಳ ಯಾವ ಗುಣವು ಚದುರುವಿಕೆಯ ಬಣ್ಣವನ್ನ ಗುರುತಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕಲೀಲ ಕಣಗಳಿಂದ ಬೆಳಕಿನ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತಾರೆ. ಇಲ್ಲಿ ಕಲೀಲ ಕಣಗಳಿಂದ ಬೆಳಕು ಚದುರುತ್ತೆ, ಈ ಪರಿಣಾಮವನ್ನು ನಾವು ಈ ಒಂದು ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಜೊತೆಗೆ ಚದುರುವ ಕಣಗಳ ಗಾತ್ರವು ಯಾವ ಗುಣ ಅಂತ ಕೇಳಿದರೆ ಅದರ ಗಾತ್ರವು ಚದುರಿದ ಬೆಳಕಿನ ಬಣ್ಣವನ್ನ ನಿರ್ಧರಿಸುತ್ತದೆ ಅಂತ. ಅಂದ್ರೆ ಯಾವ ಗುಣ ಅಂತಂದ್ರೆ ಕಣಗಳ ಗಾತ್ರ ಆ ಬೆಳಕಿನ ಬಣ್ಣವನ್ನ ನಿರ್ಧರಿಸುತ್ತದೆ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಬಿ, ಅಪಾಯ ಸೂಚಕ ಸಂಕೇತ ಬೆಳಕಿನ ಬಣ್ಣ ಯಾವುದು? ಅದು ಕೆಂಪು ಬಣ್ಣ. 10ನೇ ಪ್ರಶ್ನೆ, ಒಂದು ಪಾರದರ್ಶಕ ಗಾಜಿನ ಹಾಳೆಯನ್ನು ದಂಡ ಕಾಂತವೊಂದರ ಮೇಲೆ ಇಡಲಾಗಿದೆ. ಗಾಜಿನ ಹಾಳೆಯ ಮೇಲೆ ಕಬ್ಬಿಣದ ರಜೆಗಳನ್ನು ಸಿಂಪಡಿಸಲಾಗಿದೆ. ಗಾಜಿನ ಹಾಳೆಯನ್ನು ನಿಧಾನವಾಗಿ ತಟ್ಟಿದೆ ಮತ್ತು ಕೆಳಗಿನ ವೀಕ್ಷಣೆಗಳನ್ನು ಮಾಡಲಾಗಿದೆ. ಇಲ್ಲಿ 3 ವೀಕ್ಷಣೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೇಲಿನ ಪ್ರತಿಯೊಂದು ವೀಕ್ಷಣೆಯು ದಂಡಕಾಂತದ ಯಾವ ಲಕ್ಷಣಗಳನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಮೊದಲನೇದು ಕಬ್ಬಿಣದ ರಜೆಗಳಿಂದ ಸಮಾಂತರವಲ್ಲದ ವಕ್ರರೇಖೆಗಳು ಉಂಟಾಗುತ್ತವೆ ಅಂತ ಕೇಳಿದರೆ, ಇದು ಏನು ಸೂಚಿಸುತ್ತಪ್ಪ ಅಂತಂದ್ರೆ ದಂಡಕಾಂತದ ಸುತ್ತಲಿನ ಬಲರೇಖೆಗಳು ಸಮಾಂತರವಲ್ಲದ ವಕ್ರರೇಖೆಗಳಾಗಿರುತ್ತವೆ ಅಂತ ಸೂಚಿಸುತ್ತೆ. ಬಿ, ದಂಡಕಾಂತದ ಧ್ರುವಗಳ ಬಳಿ ಕಬ್ಬಿಣದ ರಜೆಗಳು ಒತ್ತೊತ್ತಾಗಿವೆ. ಇದು ಏನು ಸೂಚಿಸುತ್ತಪ್ಪ ಅಂತಂದ್ರೆ ಇದು ಧ್ರುವಗಳ ಬಳಿ ಕಾಂತೀಯ ಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತೆ. ಸಿ, ದಂಡಕಾಂತದಿಂದ ದೂರ ಸರಿದಂತೆ ಕಬ್ಬಿಣದ ರಜೆಗಳ ಹರಡುವಿಕೆ ವಿರಳವಾಗಿದೆ ಅಂತ. ಇಲ್ಲಿ ಇದು ಕಾಂತದಿಂದ ದೂರ ಹೋದಂತೆ ಕಾಂತೀಯ ಕ್ಷೇತ್ರದ ಬಲವು ಕಡಿಮೆಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನೊಂದು ಪ್ರಶ್ನೆ ಆಯ್ಕೆ ಇರುವಂತ ಪ್ರಶ್ನೆ, ಕೊಟ್ಟಿರುವ ಚಿತ್ರವು ಎಲೆಕ್ಟ್ರಾನ್ಗಳ ಪುಂಜವೊಂದು ಕಾಂತಕ್ಷೇತ್ರವನ್ನು ಲಂಬವಾಗಿ ಪ್ರವೇಶಿಸಿದಾಗ ಪುಂಜದ ದಿಕ್ಪಲ್ಲಟವನ್ನು ವೀಕ್ಷಿಸಲು ಮಾಡಿದ ಪ್ರಯೋಗವನ್ನು ಪ್ರತಿನಿಧಿಸುತ್ತದೆ. ಎಲೆಕ್ಟ್ರಾನ್ ಪುಂಜವು ಹಾಳೆಯ ಮೇಲ್ಮೈಯಿಂದ ಹೊರಕ್ಕೆ ದಿಕ್ಪಲ್ಲಟಗೊಂಡರೆ ಅಂತ ಕೇಳಿದರೆ, ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಕಾಂತ ಧ್ರುವ ಎ,
ಕಾಂತಧ್ರುವ ಬಿ ಅಂತ ಇದು ಎಲೆಕ್ಟ್ರಾನ್ ಪುಂಜ. ಪ್ರಶ್ನೆಗಳನ್ನು ಏನ್ ಕೇಳಿದಾರೆ ಅಂದ್ರೆ ಎ ಎಂದು ಸೂಚಿಸಿದ ಕಾಂತದ ಧ್ರುವವನ್ನು ಊಹಿಸಿ ಅಂತ ಕೇಳಿದರೆ ಅದು ಉತ್ತರ ಧ್ರುವ ಆಗಿರುತ್ತೆ. ಬಿ ಈ ಊಹೆ ಮಾಡಲು ಸಹಾಯಕವಾದ ನಿಯಮವನ್ನ ನಿರೂಪಿಸಿ ಅಂತ ಕೇಳಿದರೆ ಫ್ಲೆಮಿಂಗನ ಎಡಗೈ ನಿಯಮ ಆಗಿರುತ್ತೆ. ಫ್ಲೆಮಿಂಗನ ಎಡಗೈ ನಿಯಮ ಏನನ್ನ ವಿವರಿಸುತ್ತೆ ಅನ್ನೋದನ್ನ ಕೆಳಗೆ ನೋಡೋಣ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಲಂಬವಾಗಿ ಇರುವಂತೆ ಮಾಡಿದಾಗ ತೋರು ಬೆರಳು ಕಾಂತದ ಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 11ನೇ ಪ್ರಶ್ನೆ. ಇದರಲ್ಲಿ ಪ್ರಶ್ನೆ ಎ, ವರ್ಧನೆ ಎಂದರೇನು? ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು +2 ಆದರೆ ಈ ಮಸೂರದ ವಿಧವನ್ನು ತಿಳಿಸಿ ಅಂತ ಕೇಳಿದರೆ, ಇಲ್ಲಿ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಗಾತ್ರಕ್ಕೂ ಮತ್ತು ವಸ್ತುವಿನ ಗಾತ್ರಕ್ಕೂ ಇರುವ ಅನುಪಾತವನ್ನು ವರ್ಧನೆ ಅಂತ ಕರಿತೀವಿ. ವರ್ಧನೆ ಬೆಲೆ +2 ಆದರೆ ಮಸೂರವು ಪೀನ ಮಸೂರ ಆಗಿರುತ್ತದೆ. ಪ್ರಶ್ನೆ ಬಿ, ಎ ಮಾಧ್ಯಮದ ವಕ್ರೀಭವನದ ಸೂಚ್ಯಂಕವು ಬಿ ಮಾಧ್ಯಮದಲ್ಲಿರುವುದಕ್ಕಿಂತ ಕಡಿಮೆಯಾಗಿದೆ. ಈ ಎರಡು ಮಾಧ್ಯಮಗಳಲ್ಲಿ ಯಾವುದು ದೃಕ್ ಸಾಂದ್ರವಾಗಿದೆ? ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿದೆ? ಮಾಧ್ಯಮ ಬಿಯು ಎ ಗಿಂತ ಹೆಚ್ಚು ದೃಕ್ ಸಾಂದ್ರವಾಗಿದೆ. ಮಾಧ್ಯಮ ಎ ನಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿದೆ. 11ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಆಯ್ಕೆ ಇರುವಂತ ಪ್ರಶ್ನೆ. ಪ್ರಶ್ನೆ ಎ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನ ತಿಳಿಸಿ. ಬೆಳಕಿನ ಪ್ರತಿಫಲನದ ನಿಯಮಗಳು, 1ನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. 2ನೇದು ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಪ್ರಶ್ನೆ ಬಿ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ. ಇಲ್ಲಿ ಒಂದ್ ಕಡೆ ನಿಮ್ನ ದರ್ಪಣ, ಇನ್ನೊಂದು ಕಡೆ ಪೀನ ದರ್ಪಣ ಅಂತ ಬರ್ಕೊಂಡಿದ್ವಿ. ಪೀನ ದರ್ಪಣದಲ್ಲಿ ಒಳಮುಖವಾಗಿ ಬಾಗಿರುವ ಪ್ರತಿಫಲಕ ಮೇಲ್ಮೈಯನ್ನ ಹೊಂದಿರುತ್ತದೆ. ಇಲ್ಲಿ ಪೀನ ದರ್ಪಣ ಹೊರಮುಖವಾಗಿ ಬಾಗಿರುವ ಪ್ರತಿಫಲಕ ಮೇಲ್ಮೈಯನ್ನ ಹೊಂದಿರುತ್ತದೆ. ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತದೆ. ಪೀನ ದರ್ಪಣ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಪ್ರಶ್ನೆ, ಅದರಲ್ಲಿ ಮೊದಲನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಓಮ್ನ ನಿಯಮ, ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ 2 ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ಅಡ್ಡ ಕೊಯ್ತದ ವಿಸ್ತೀರ್ಣ, ವಸ್ತುವಿನ ಸ್ವರೂಪ, ಕೊನೆಯದಾಗಿ ತಾಪಮಾನ. ಪ್ರಶ್ನೆ ಬಿ, ಒಂದು ವಾಹಕ ತಂತಿಯ 2 ಬಿಂದುಗಳ ನಡುವಣ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ ಅಂತ ಹೇಳಿದರೆ, ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ 1 ಕೂಲಂಬ್ ಆವೇಶವನ್ನು ಚಲಿಸಲು 1 ಜೌಲ್ ಕೆಲಸವನ್ನು ಮಾಡಬೇಕಾಗುತ್ತದೆ ಅಂತ ಇದು ತಿಳಿಸುತ್ತೆ. ಮಕ್ಕಳೇ, ಇಲ್ಲಿವರೆಗೂ ತಾವು ಭೌತವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ, ಅದಕ್ಕೆ ಉತ್ತರಗಳನ್ನ ನೋಡಿದಿರಿ. ಮುಂದಿನ ಪ್ರಶ್ನೆಗಳು ವಿಡಿಯೋ ಭಾಗ 7ರಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಆ ವಿಡಿಯೋನು ಕೂಡ ತಾವು ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.